ದರ್ಶನ್ ಅವಾಗಿನೇನು ಚಿಕ್ಕ ಹುಡುಗ 22-23 ವಯಸ್ಸೇನೋ, ಈಗಲೂ 27 ಅಷ್ಟೇ ಕಾಣ್ತಿದ್ಯಾ ಬಿಡು, 47 ಏನು ಕಾಣಿಸ್ತಿಲ್ಲ ಅಲ್ವಾ? ಕರೆಕ್ಟಾ? ಸೊ 47 ಅಂತ ಎಲ್ಲರೂ ಹೇಳೋಕೆ ಹೋಗಬೇಡಿ, ಅವ್ನಿಗಿನ್ನೂ 27 ನನ್ನ ಪ್ರಕಾರ. ಯಾಕೆಂದರೆ ನನ್ನ ತಾಯಿಗೆ ಯಾವಾಗಲೂ ಮಕ್ಕಳ ಥರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ. ಈ 25 ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆಯವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ, ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು 25 ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ, ಅದರ ಹಿಂದೆ ಎಷ್ಟು ಕಷ್ಟ, ಎಷ್ಟು ಶ್ರಮ, ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು, ಅದು ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಒಂದು ರಂಗ ಇರ್ಬೋದು, ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ದರ್ಶನ್ ಅವಾಗಿನೇನು ಚಿಕ್ಕ ಹುಡುಗ 22-23 ವಯಸ್ಸೇನೋ, ಈಗಲೂ 27 ಅಷ್ಟೇ ಕಾಣ್ತಿದ್ಯಾ ಬಿಡು, 47 ಏನು ಕಾಣಿಸ್ತಿಲ್ಲ ಅಲ್ವಾ? ಕರೆಕ್ಟಾ? ಸೊ 47 ಅಂತ ಎಲ್ಲರೂ ಹೇಳೋಕೆ ಹೋಗಬೇಡಿ, ಅವ್ನಿಗಿನ್ನೂ 27 ನನ್ನ ಪ್ರಕಾರ. ಯಾಕೆಂದರೆ ನನ್ನ ತಾಯಿಗೆ ಯಾವಾಗಲೂ ಮಕ್ಕಳ ಥರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ. ಈ 25 ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆಯವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ, ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು 25 ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ, ಅದರ ಹಿಂದೆ ಎಷ್ಟು ಕಷ್ಟ, ಎಷ್ಟು ಶ್ರಮ, ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು, ಅದು ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಒಂದು ರಂಗ ಇರ್ಬೋದು, ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ.